ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಈಗಿನ ಈ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿದ್ದಂತಹ ಷೇರುಗಳ ಪರ್ಫಾರ್ಮೆನ್ಸ್ ಅನ್ನು ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಜೊತೆಗೆ ಹಲವು ಸ್ಟಾಕ್ ಗಳ ಬಗ್ಗೆ ಇವತ್ತು ಕೂಡ ಕೆಲವೊಂದು ಅಪ್ಡೇಟ್ಸ್ ಬಂದಿದ್ದಾವೆ. ಆ ಅಪ್ಡೇಟ್ಸ್ ಗಳನ್ನು ಕೂಡ ನಾವು ಕವರ್ ಮಾಡುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹೇಳಿದ್ರೆ ಮೊದಲನೇ ಸ್ಟಾಕ್ ಇವತ್ತು ಫೋಕಸ್ ಅಲ್ಲಿದ್ದಂಥದ್ದು ಅದು ಪಾಲಿಕ್ಯಾಬ್ ಇಂಡಿಯಾ. ನಿನ್ನೆ 20% ಕ್ರಾಶ್ ಆಗಿತ್ತು. ಹಾಗಾಗಿ ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋ ಅಂತ ಕುತೂಹಲ ಎಲ್ರಿಗೂ ಇತ್ತು. ಇವತ್ತು 2.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಈ ಸ್ಟಾಕ್ ಅಲ್ಲಿ. ಕೆಲವರು ಅಟ್ರಾಕ್ಟ್ ಆಗ್ಬೋದು, ಯಾಕಂದ್ರೆ 20% ಕ್ರಾಶ್ ಆದ ನಂತರ ನೆಕ್ಸ್ಟ್ ಡೇ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರೆ ಅಬ್ವಿಯಸ್ಲಿ ಅಟ್ರಾಕ್ಟ್ ಆಗ್ತಾರೆ. ಮೇ ಬಿ ಇದು ಬಾಟಮ್ ಇರ್ಬೋದು ಅಂತ. ಬಟ್ ಮಾರ್ಕೆಟ್ ಅಲ್ಲಿ ಹಂಗ್ ವರ್ಕ್ ಆಗೋದಿಲ್ಲ. ಕೆಲವೊಂದ್ಸಲ ಏನಾಗುತ್ತೆ, ನೀವು ಯಾವುದೇ ಸ್ಟಾಕ್ ಅನ್ನು ನೋಡಿ, ನಾಟ್ ಓನ್ಲಿ ಪಾಲಿಕ್ಯಾಬ್, ಯೂಶಲಿ ಒಂದಷ್ಟು ಕ್ರಾಶ್ ಆದ್ಮೇಲೆ ಅಲ್ಲಿಂದ ಸ್ವಲ್ಪ ರಿಕವರಿ ಮಾಡುವಂತ ಲಕ್ಷಣಗಳನ್ನ ತೋರಿಸುತ್ತೆ. 5% ಅಪ್ ಆಗ್ಬೋದು, ಅದರ ನಂತರ ಅಂಡರ್ ಪರ್ಫಾರ್ಮೆನ್ಸ್ ಮಾಡಬಹುದು. ಸೊ ಈ ರೀತಿಯ ಪರ್ಫಾರ್ಮೆನ್ಸ್ ಗಳು ಕೂಡ ಕಂಡು ಬರುತ್ತೆ. ಸೊ ಹಾಗಾಗಿ ಒಂದು ದಿನದ ಪರ್ಫಾರ್ಮೆನ್ಸ್ ಅನ್ನು ನೋಡಿ ನಾವು ಖಂಡಿತ ಡಿಸಿಷನ್ ಅನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ. ಈ ರೀತಿಯ ಕಂಟಿನ್ಯೂಸ್ ಪರ್ಫಾರ್ಮೆನ್ಸ್ ಬರಬೇಕಾಗುತ್ತೆ. ಸೊ ಸದ್ಯದ ಮಟ್ಟಿಗೆ ಸಾಕಷ್ಟು ಗೊಂದಲಗಳು ಈ ಸ್ಟಾಕ್ ಅಲ್ಲಿ ಇದಾವೆ. ಸೊ ಇಂತಹ ಸಮಯದಲ್ಲಿ ಬೈ ಮಾಡೋದಕ್ಕಿಂತ ವೈಟ್ ಅಂಡ್ ವಾಚ್ ಪಾಲಿಸಿಯನ್ನ ಬಳಸೋದು ಬೆಟರ್ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ನೀವು ಮಾಡಬಹುದು. ಸೊ ನಾನಂತೂ ಸದ್ಯದ ಮಟ್ಟಿಗೆ ಈ ಸ್ಟಾಕ್ ಅನ್ನ ಇಗ್ನೋರ್ ಮಾಡ್ತೀನಿ, ಬಟ್ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಹಾಗೆ ನೆಕ್ಸ್ಟ್ ಆಗ ಬರೋದಾದ್ರೆ ಇವತ್ತು TCS ಸುದ್ದಿಯಲ್ಲಿತ್ತು. ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ, ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿತ್ತು. ರಿಸಲ್ಟ್ಗೆ ಯಾವ ರೀತಿ ರಿಯಾಕ್ಷನ್ ಬರ್ಬೋದು ಅನ್ನೋಂಥ ಕುತೂಹಲ ಇತ್ತು. ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಮೂಲಕ ಮಾರ್ಕೆಟ್ ಕೂಡ ಅಪ್ರಿಶಿಯೇಟ್ ಮಾಡಿದೆ ಇದರ ನಂಬರ್ಸ್ಗೆ. ಈಗಲೂ ಕೂಡ ಒಂದು ಟಾಪ್ ಕಂಪನಿ ಅನೌನ್ಸ್ ಮಾಡೋ ರಿಸಲ್ಟ್ ಬಂದಿಲ್ಲ, ಸ್ಟಿಲ್ ರಿಕವರಿ ಮೋಡ್ ಇದೆ ಅಥವಾ ಇದರಲ್ಲಿ ನೆಗೆಟಿವ್ ಎಕ್ಸ್ಪೆಕ್ಟೇಷನ್ ಇತ್ತು, ಆದ್ರೆ ಪಾಸಿಟಿವ್ ಆಗಿದೆ ಅಂದ್ರೆ ಎಸ್ಟಿಮೇಷನ್ಸ್ ಗಿಂತ ಜಾಸ್ತಿ ಬಂದಿದೆ ಅಂದ ತಕ್ಷಣ ಮಾರ್ಕೆಟ್ ಅದನ್ನ ಅಪ್ರಿಶಿಯೇಟ್ ಮಾಡಿದೆ. ಸೊ ಆರಾಮಾಗಿ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನ. ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ನಂಬರ್ 1 ಸ್ಟಾಕ್, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಇವತ್ತು ರಿಸಲ್ಟ್ಗೆ ಮಾರ್ಕೆಟ್ ಕೂಡ ಒಳ್ಳೆ ಅಪ್ರಿಶಿಯೇಷನ್ ಮಾಡಿದೆ. ಹಾಗೆ ನೆಕ್ಸ್ಟ್ ಆಗ ಬರೋದಾದ್ರೆ ಅದು ಇನ್ನೊಂದು IT ಸ್ಟಾಕ್ ಇನ್ಫೋಸಿಸ್. ನೋಡಬಹುದು 8% ರ್ಯಾಲಿ ಮೂಲಕ ಮಾರ್ಕೆಟ್ ಅಪ್ರಿಶಿಯೇಟ್ ಮಾಡಿದೆ ಇದರ ನಂಬರ್ಸ್ಗೆ. ಸೊ ಇಲ್ಲಿ ಆಕ್ಚುಲಿ ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೆಲವೊಂದು ಕಡೆ ಡೌನ್ ಫಾಲ್ ಇತ್ತು. ಅದನ್ನ ನಿನ್ನೆ ನಂಬರ್ಸ್ ಅಲ್ಲಿ ನಾವು ನೋಡಿದೀವಿ. ಸ್ಟಿಲ್ ಅದೆಲ್ಲ ಇದ್ರೂ ಕೂಡ ಮಾರ್ಕೆಟ್ ಅದನ್ನ ಪಾಸಿಟಿವ್ ಆಗಿ ತಗೊಂಡಿದೆ. ಸೊ ಹಾಗಾಗಿ ಇವತ್ತು ಓವರ್ ಆಲ್ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಕಾರಣ ಆಯ್ತು ಅಂತ ಹೇಳ್ಬೋದು. ಯಾಕಂದ್ರೆ IT ಸೆಕ್ಟರ್ ಈಗಾಗಲೇ ಪರ್ಫಾರ್ಮೆನ್ಸ್ ಅನ್ನು ನೋಡಿದಿರಿ. 5% ಗಿಂತ ಜಾಸ್ತಿ ರ್ಯಾಲಿ ಕಂಡು ಬಂದಿದೆ. ಅದಕ್ಕೆ ಮೇಜರ್ ಕೊಡುಗೆ ಅಂತಂದ್ರೆ TCS ಇನ್ಫೋಸಿಸ್ ಅಂತ ಹೇಳ್ಬೋದು. ಹಾಗೆ ಉಳಿದ IT ಸ್ಟಾಕ್ ಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಬಟ್ ಮೇಜರ್ ವೆಯ್ಟೇಜ್ ಜಾಸ್ತಿ ಇರುವಂತದ್ದು ಈ 2 ಕಂಪನಿಗಳಲ್ಲಿ. ಸೊ ಅದು ನಿಮ್ಗೆ ಗೊತ್ತಿರುವಂತ ವಿಚಾರ. ಮೊನ್ನೆ ವಿಡಿಯೋ ನೋಡಿದ್ರೆ ಅದರಲ್ಲಿ ಡೀಟೇಲ್ ಆಗಿ ಕವರ್ ಮಾಡಿದ್ದೆ. ಈ ವೆಯ್ಟೇಜ್ ಬಗ್ಗೆ ಗೊತ್ತಿರುತ್ತೆ ನಿಮ್ಗೆ ಈಗಾಗಲೇ. ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಮಾರ್ಕೆಟ್ ಕೂಡ ಇದರ ನಂಬರ್ಸ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದೆ ಅಂತ ಹೇಳ್ಬೋದು ಇವತ್ತು ಎಷ್ಟು ಪ್ರಮಾಣದ ರ್ಯಾಲಿಯ ಮೂಲಕ. ಸೊ ADR ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಅದನ್ನ ನಾವು ಬೆಳಗ್ಗೆ ವಿಡಿಯೋದಲ್ಲಿ ಕೂಡ ನೋಡಿದ್ವಿ. ಹಾಗೆ ನಿನ್ನೆ ವಿಡಿಯೋದಲ್ಲೂ ಕೂಡ ನೋಡಿದ್ವಿ. ರಿಸಲ್ಟ್ ಬಂದ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಸೊ ಅದೇ ರೀತಿಯ ಪರ್ಫಾರ್ಮೆನ್ಸ್ ಕ್ಲೋಸಿಂಗ್ ಅನ್ನು ಕೂಡ ಮಾಡಿತ್ತು. ಸೊ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇನ್ಫೋಸಿಸ್ ಅಲ್ಲಿ. ಹಾಗೆ ನೆಕ್ಸ್ಟ್ ಸ್ಟಾಕ್ ವಿಪ್ರೋದ ರಿಸಲ್ಟ್ ಇವತ್ತಿದೆ. ಸೊ ರಿಸಲ್ಟ್ ಇನ್ನೂ ಬಂದಿರಲಿಲ್ಲ. ಸ್ಟಿಲ್ ಸ್ಟಾಕ್ ಅಲ್ಲಿ 4% ರ್ಯಾಲಿ ಕಂಡು ಬಂದಿದೆ ನೋಡಬಹುದು. ಇದು ಕೂಡ ಸೇಮ್ ಕಾಸ್ಕೇಡಿಂಗ್ ಎಫೆಕ್ಟ್. ಸೊ ಯಾವಾಗ TCS ಅಂಡ್ ಇನ್ಫೋಸಿಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು, ಸೊ ಅದು ವಿಪ್ರೋಗೂ ಕೂಡ ಇಂಪ್ಯಾಕ್ಟ್ ಆಯ್ತು. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು. ಮೇಜರ್ ಬೈಯಿಂಗ್ ಈ ಸ್ಟಾಕ್ ಗಳಲ್ಲೂ ಕೂಡ ಕಂಡು ಬಂತು. ನಾಟ್ ಓನ್ಲಿ ವಿಪ್ರೋ, ಸೊ ಎಲ್ಲ ಮೇಜರ್ IT ಸ್ಟಾಕ್ ಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. HCL ಟೆಕ್ ನ ರಿಸಲ್ಟ್ ಕೂಡ ಇವತ್ತಿದೆ. ಸೊ ಈಗಾಗಲೇ 4.5% ರ್ಯಾಲಿ ಕಂಡು ಬಂದಿದೆ. ಸೊ ರಿಸಲ್ಟ್ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಸೊ ರಿಸಲ್ಟ್ ಗೆ ರಿಯಾಕ್ಷನ್ ನಮಗೆ ಸೋಮವಾರದ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. HCL ಟೆಕ್ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಹಾಗೆ ನೆಕ್ಸ್ಟ್ ಆಗ ಬರೋದಾದ್ರೆ HDFC AMC. ಈ ಕಂಪನಿ ರಿಸಲ್ಟ್ ಅನ್ನ ನಿನ್ನೆ ಅನೌನ್ಸ್ ಮಾಡಿತ್ತು. ಇವತ್ತು ಮಾರ್ಕೆಟ್ ರಿಯಾಕ್ಷನ್ ಅನ್ನು ನಾವು ನೋಡಬೇಕಿತ್ತು. ರಿಸಲ್ಟ್ ಏನೋ ಚೆನ್ನಾಗೇ ಇತ್ತು. ರಿಸಲ್ಟ್ ಅಲ್ಲಿ ಯಾವುದೇ ರೀತಿಯ ಕೊರತೆ ಏನಿರಲಿಲ್ಲ. ಬಟ್ ಸ್ಟಿಲ್ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಇದು ಕಾಮನ್, ಕೆಲವೊಂದ್ಸಲ ನಡೀತಾ ಇರುತ್ತೆ ಹಲವು ಕಂಪನಿಗಳಲ್ಲಿ. ರಿಸಲ್ಟ್ ಚೆನ್ನಾಗಿದ್ರು ಕೂಡ ಡೌನ್ ಫಾಲ್ ಕಂಡು ಬರುತ್ತೆ. ರಿಸಲ್ಟ್ ಚೆನ್ನಾಗಿಲ್ಲ ಅಂದ್ರೂ ಕೂಡ ರ್ಯಾಲಿ ಕಂಡು ಬರುತ್ತೆ. ಸೊ ಇದು ಕಾಮನ್, ವ್ಯತಿರಿಕ್ತ ಪರಿಣಾಮಗಳು. ಸೊ ಅದಕ್ಕಾಗಿ ನಾವು ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಯೂಶಲಿ ಒಳ್ಳೆ ಸ್ಟಾಕ್ ಗಳು ಬಿದ್ರೆ ಅದು ಅಪಾರ್ಚುನಿಟಿ ಅಂತಾನೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಸೊ ಇಲ್ಲಿ ಜಸ್ಟ್ 1% ಡೌನ್ ಇದೆ. ಬಟ್ ಸ್ಟಿಲ್ ಮಾರ್ಕೆಟ್ ನೆಗೆಟಿವ್ ಆಗಿ ರೆಸ್ಪಾಂಡ್ ಮಾಡಿದೆ ಅಂತ ಹೇಳ್ಬೋದು ಈ ಕಂಪನಿಯ ನಂಬರ್ಸ್ಗೆ. ಹಾಗೆ ನೆಕ್ಸ್ಟ್ ಆಗ ಬರೋದಾದ್ರೆ 5 ಪೈಸಾ ಕ್ಯಾಪಿಟಲ್. ಸೊ ಇದರ ರಿಸಲ್ಟ್ ಕೂಡ ಬಂದಿತ್ತು. ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನೀವು ಹೆಡ್ಲೈನ್ ಅಲ್ಲೇ ನೋಡಬಹುದು 37% ಜಂಪ್ ಕಂಡು ಬಂದಿದೆ ನೆಟ್ ಪ್ರಾಫಿಟ್ ಅಲ್ಲಿ. ಸ್ಟಿಲ್ ಸ್ಟಾಕ್ ಅಲ್ಲಿ 4.5% ಡೌನ್ ಫಾಲ್ ಕಂಡು ಬಂದಿದೆ. ಇಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ. ಸೊ ನಾವು ಯಾವಾಗಲೂ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರು ಇಯರ್ ಆನ್ ಇಯರ್ ಕಂಪೇರ್ ನ ಮಾಡೋದು, ಅದು ನಿಮ್ಗೆ ಈಗಾಗಲೇ ಗೊತ್ತಿದೆ. ನಾನು ಕೂಡ ಸಾಕಷ್ಟು ಸಲ ಹೇಳಿದ್ದೀನಿ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಇಂಪ್ರೂವ್ಮೆಂಟ್ಸ್ ಇದ್ರೆ ಅದು ಡಬಲ್ ಧಮಾಕ ಆಗುತ್ತೆ. ಸೊ ಇಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ಸ್ ಇರಲಿಲ್ಲ, ಡೌನ್ ಇತ್ತು. ಬಟ್ ಇಯರ್ ಆನ್ ಇಯರ್ ಭರ್ಜರಿ ಪರ್ಫಾರ್ಮೆನ್ಸ್ ಇತ್ತು. ಸ್ಟಿಲ್ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಕಂಡು ಬಂದಿದೆ. ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಹಾಗೆ ನೆಕ್ಸ್ಟ್ ಸ್ಟಾಕ್ JTL ಇಂಡಸ್ಟ್ರೀಸ್. ಈ ಕಂಪನಿಯ ರಿಸಲ್ಟ್ ಇವತ್ತಿತ್ತು. ಸೊ ಇಲ್ಲೂ ಕೂಡ ಅಷ್ಟೇ
ರಿಸಲ್ಟ್ ಅಲ್ಲಿ ಓಕೆ, ನಾಟ್ ಬ್ಯಾಡ್ ಪರ್ಫಾರ್ಮೆನ್ಸ್. ಸ್ಟಿಲ್ ಸ್ಟಾಕ್ ಅಲ್ಲಿ ಹತ್ರ 5% ಡೌನ್ ಫಾಲ್ ಕಂಡು ಬಂದಿದೆ. ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆಯ್ತು, ನೋಡಬಹುದು ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಇಮಿಡಿಯೇಟ್ಲಿ ಡೌನ್ ಫಾಲ್ ಕಂಡು ಬಂದಿದೆ. ಕೆಲವರು ಎಸ್ಪೆಷಲಿ ಹೊಸಬರು ಈ ರೀತಿ ಆದಾಗ ಎದುರ್ಕೊಳ್ತಾರೆ, ಓ ಏನಾಯ್ತಪ್ಪ ಹೆಚ್ಚು ಕಡಿಮೆ ಅಂತ. ಸೊ ಎದುರ್ಕೊಳ್ಳುವಂತದ್ದು ಏನಿರೋದಿಲ್ಲ, ನೀವು ಡೀಟೇಲ್ ಆಗಿ ನಂಬರ್ಸ್ ಅನ್ನ ಸ್ಟಡಿ ಮಾಡಬೇಕು ಅಷ್ಟೇ. ಈ ಕಂಪನಿಯ ರಿಸಲ್ಟ್ಸ್ ಅಲ್ಲಿ ಯಾವುದೇ ಭಯ ಪಡುವಂತದ್ದಿಲ್ಲ. ನೆಟ್ ಪ್ರಾಫಿಟ್ ಚೆನ್ನಾಗಿದೆ, ಎಬಿಟಾ ಚೆನ್ನಾಗಿದೆ, ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ. ಸ್ಟಿಲ್ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಕಂಡು ಬಂದಿದೆ. ಇದು ಕಾಮನ್ ನಡೀತಾ ಇರುತ್ತೆ. ನಾನು ಮೊದಲಿಗೆ ಹೇಳ್ದಾಗೆ ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ, ನೆಗೆಟಿವ್ ರಿಯಾಕ್ಷನ್ ಬರುತ್ತೆ. ರಿಸಲ್ಟ್ ತುಂಬಾ ಕೆಟ್ಟದಾಗಿರುತ್ತೆ, ಪಾಸಿಟಿವ್ ರಿಯಾಕ್ಷನ್ ಬರುತ್ತೆ. ಸೊ ಈ ರೀತಿ ಪರ್ಫಾರ್ಮೆನ್ಸ್ ಗಳು ಆಗಾಗ ಬರ್ತಾ ಇರುತ್ತೆ ಕೆಲವು ಸ್ಟಾಕ್ ಗಳಲ್ಲಿ. ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಮುಂದುವರೆದು ಹೋಗ್ತಾ ಇರಬೇಕು ಅಷ್ಟೇ. ಸೊ ನೋಡೋಣ ಸೋಮವಾರದ ಸೆಷನ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಹೇಗೆ ರೆಸ್ಪಾನ್ಸ್ ಸ್ಟಾಕ್ ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ. ಹಾಗೆ ನೆಕ್ಸ್ಟ್ HDFC ಲೈಫ್ ಇನ್ಶೂರೆನ್ಸ್. ಇದು ಕೂಡ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಸೊ ನೋಡಬಹುದು ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಸ್ಪೈಕ್ ಕಂಡು ಬಂತು, ಅದರ ನಂತರ ಅಷ್ಟೇ ಫಾಸ್ಟ್ ಆಗಿ ಡೌನ್ ಕೂಡ ಆಗಿದೆ. ಸೊ ಇಲ್ಲೂ ಕೂಡ ಅಷ್ಟೇ ರಿಸಲ್ಟ್ ಅಲ್ಲಿ ಏನು ಅಂತ ಬ್ಯಾಡ್ ಪರ್ಫಾರ್ಮೆನ್ಸ್ ಏನಿಲ್ಲ, ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಸ್ಟಿಲ್ ನೆಗೆಟಿವ್ ರಿಯಾಕ್ಷನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ. ಸೊ ಇದು ಕೂಡ ನಾಳೆ ಅಂದ್ರೆ ಸೋಮವಾರದ ಸೆಷನ್ ಅಲ್ಲೂ ಕೂಡ ಫೋಕಸ್ ಅಲ್ಲಿ ಇರಲಿ, ಯಾವ ರೀತಿ ರಿಯಾಕ್ಷನ್ ಕಂಡು ಬರುತ್ತೆ ಅಂತ. ಯಾಕಂದ್ರೆ ತುಂಬಾ ಸಾಕಷ್ಟು ಸಮಯ ಸಿಕ್ಕಿಲ್ಲ, ಇದ್ದಂತ ಸ್ವಲ್ಪ ಸಮಯದಲ್ಲಿ ಇಮಿಡಿಯೇಟ್ ರಿಯಾಕ್ಷನ್ ಕೂಡ ಕಂಡು ಬಂದಿದೆ. ಕೆಲವೊಂದ್ಸಲ ಏನಾಗುತ್ತೆ, ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಮೇಲ್ನೋಟಕ್ಕೆ ಅನ್ಸುತ್ತೆ ಓ ರಿಸಲ್ಟ್ ಚೆನ್ನಾಗಿಲ್ಲ ಅಂತ. ಅದನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿದಾಗ ಸಮ್ ಅಡ್ಜಸ್ಟ್ಮೆಂಟ್ಸ್ ಅಥವಾ ಏನೋ ಬೇರೆ ಬೇರೆ ರೀಸನ್ ಗಳಿಗೆ ಓ ಇಲ್ಲ ಆಕ್ಚುಲಿ ನಂಬರ್ಸ್ ಚೆನ್ನಾಗಿದೆ, ಬಟ್ ವೇರಿಯಸ್ ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ನಮಗೆ ಟಾಪ್ ಲೈನ್ ನಂಬರ್ಸ್ ಅಥವಾ ಬಾಟಮ್ ಲೈನ್ ನಂಬರ್ಸ್ ಡಿಫರೆನ್ಸ್ ಕಾಣಿಸ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಮೇಲೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಕಂಡು ಬರುತ್ತೆ. ಸೊ ಹಾಗಾಗಿ ರಿಸಲ್ಟ್ ನ ದಿನದ ಪರ್ಫಾರ್ಮೆನ್ಸ್ ನ ಜೊತೆಗೆ ನೆಕ್ಸ್ಟ್ ಡೇ ಪರ್ಫಾರ್ಮೆನ್ಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಡೀಟೇಲ್ ನಂಬರ್ಸ್ ಅನ್ನ ಸ್ಟಡಿ ಮಾಡ್ಲಿಕ್ಕೆ ಸಾಕಷ್ಟು ಸಮಯ ಸಿಗುತ್ತೆ ಬಿಗ್ ಪ್ಲೇಯರ್ಸ್ ಗೆ. ಅದರ ನಂತರ ಅವರು ಡಿಸಿಷನ್ ತಗೊಳ್ಳುವಂತ ಸಾಧ್ಯತೆ ಕೂಡ ಇರುತ್ತೆ. ಸೊ ಹಾಗಾಗಿ ಈ ಸ್ಟಾಕ್ ನ ಕೂಡ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಳ್ಬಹುದು ಸೋಮವಾರ ಕೂಡ. ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಐಟೆಕ್ ಪೈಪ್ಸ್. ಇದರ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ಸೊ ರಿಸಲ್ಟ್ ಚೆನ್ನಾಗಿದೆ, ಇಲ್ಲೂ ಕೂಡ ಪಾಸಿಟಿವ್ ನಂಬರ್ಸ್ ಪ್ರೆಸೆಂಟ್ ಮಾಡಿದೆ ಕಂಪನಿ. ರೆವಿನ್ಯೂ, ಪ್ಯಾಟ್, ಎಬಿಟಾ ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಬಟ್ ಯೂಶಲಿ ನಾನು ಹೇಳೋದು ಇಯರ್ ಆನ್ ಇಯರ್ ಇರುತ್ತೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಕೆಲವೊಂದ್ಸಲ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಫಾಲ್ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಇದ್ದಾಗ ಕೂಡ ನೆಗೆಟಿವ್ ರಿಯಾಕ್ಷನ್ ಅನ್ನ ಮಾಡುತ್ತೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಖಂಡಿತ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಐಟೆಕ್ ಪೈಪ್ಸ್ ಕೂಡ. ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನೋಡಬಹುದು, 2,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು 72% ವ್ಯಾಲ್ಯೂ ಹೋಗಿದೆ. 5 ಇಯರ್ಸ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಈ ರೀತಿ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಸಹ. ರಿಸಲ್ಟ್ ವೈಸ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ HG ಇನ್ಫ್ರಾ. ಇದರ ಬಗ್ಗೆ ಒಂದು ನ್ಯೂಸ್ ಅನ್ನು ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ. ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಅಂತ. ಇವತ್ತು ಆ ನ್ಯೂಸ್ಗೆ ಸಂಬಂಧಪಟ್ಟಂತೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ. ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಟಾರ್ಕ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿಯ ಪ್ರಾಡಕ್ಟ್ ಲಾಂಚ್ ಬಗ್ಗೆ. ಅಂದ್ರೆ ಪ್ರೀಮಿಯಂ ಅಥವಾ ಲಕ್ಸುರಿ ಪ್ರಾಜೆಕ್ಟ್ ಅನ್ನ ಕಂಪನಿ ಲಾಂಚ್ ಮಾಡಿದೆ. ಒಂದು ರಿಯಲ್ ಎಸ್ಟೇಟ್ ಕಂಪನಿ ಇದು. ಸೊ ಲಾಂಚಿಂಗ್ ನ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ. ಇವತ್ತು ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ, 1.28% ಪಾಸಿಟಿವ್ ಪರ್ಫಾರ್ಮೆನ್ಸ್. ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಟಾಟಾ ಪವರ್ ನ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ. ಗುಜರಾತ್ ಸರ್ಕಾರದ ಜೊತೆ ಸುಮಾರು 10,000 ಕೋಟಿ ಒಪ್ಪಂದವನ್ನು ಮಾಡಿಕೊಂಡಿದೆ ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ. ಆ ಕಾರಣಕ್ಕಾಗಿ ಕಂಪನಿ ಸುದ್ದಿಯಲ್ಲಿತ್ತು. ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ, ಅಂತ ಪಾಸಿಟಿವ್ ಇಲ್ಲ ನೆಗೆಟಿವ್ ಇಲ್ಲ ಅನ್ನೋ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಓಪನಿಂಗ್ ಚೆನ್ನಾಗಿತ್ತು, ಆದರೆ ಆ ಓಪನಿಂಗ್ ಅನ್ನ ಸಸ್ಟೈನ್ ಮಾಡ್ಕೊಳಕ್ಕಾಗಲಿಲ್ಲ. ಸ್ವಲ್ಪ ಡೌನ್ ಆಗಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಟಾಟಾ ಪವರ್ ಕೊಟ್ಟಿದೆ. ಇದು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಒಳ್ಳೆ ಸ್ಟಾಕ್. ಇತ್ತೀಚೆಗೆ ಇದರ ದಿನ ಬದಲಾಗಿದೆ, ಅದಕ್ಕೆ ಸಾಕಷ್ಟು ಕಾರಣಗಳಿದೆ. ನಿಮಗೆ ಗೊತ್ತಿದೆ, ನಾನು ಕೂಡ ಸಾಕಷ್ಟು ಕಾರಣಗಳನ್ನ ಕವರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಫೋಕಸ್ ಮಾಡುವಂತವರು ಟಾಟಾ ಪವರ್ ಅನ್ನ ಸ್ಟಡಿ ಮಾಡಬಹುದು. ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಕೂಡ ಆಗಿದೆ. ಈಗ 1 ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇದೆ. ಜೊತೆಗೆ ಟಾಟಾ ಗ್ರೂಪ್ ನ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ. ಲೋ ರಿಸ್ಕ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಗಳಿಸಬಹುದಾಗಿರುವಂತಹ ಅವಕಾಶ ಈ ಕಂಪನಿಯಲ್ಲಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಬೇಡಿ, ಸ್ಟಡಿ ಮಾಡಿ ಅದರ ನಂತರ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ತಗೊಳ್ಳಿ. ನೆಕ್ಸ್ಟ್ KPI ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ. 2 ಮೆಗಾವ್ಯಾಟ್ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ ಅಂತ ನೋಡೋದು. ಓಪನಿಂಗ್ ಚೆನ್ನಾಗಿತ್ತು, ಅದರ ನಂತರ ಸ್ವಲ್ಪ ಡೌನ್ ಆಗಿ ಇದರಲ್ಲಿ ಹತ್ರ 1% ಅಥವಾ 0.82% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನೋಡೋಣ ಇದು ಮುಂದುವರೆದು ಸೋಮವಾರ ಸೆಷನ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ. ಖಂಡಿತ ಈ ಸ್ಟಾಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ. 6,000 ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ತಲುಪಿದೆ. ಈಗ ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 251% ರ್ಯಾಲಿ ಹೋಗಿದೆ. ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅಂತ. 5 ಇಯರ್ಸ್ ಅಲ್ಲಿ 470%. 5 ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ, ನೋಡಬಹುದು 2022ರಿಂದ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇಲ್ಲಿ. ಸೊ ಇಂಟ್ರೆಸ್ಟ್ ಇರೋರು ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಸ್ಟಡಿ ಮಾಡೋರು ಈ ಕಂಪನಿಯನ್ನ ಫೋಕಸ್ ಮಾಡಬಹುದು. ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಗಳು ಕೂಡ ಇರುತ್ತೆ, ಯಾಕಂದ್ರೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಆಗಿರೋದ್ರಿಂದ ಆ ರಿಸ್ಕ್ ಫ್ಯಾಕ್ಟರ್ ಅನ್ನ ಅರ್ಥ ಮಾಡ್ಕೊಂಡು ಮುಂದುವರಿಬೇಕಾಗುತ್ತೆ ಇಂಥ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.